ನಮ್ಮವ್ವ ನಮ್ಮಪ್ಪ ಬಂದಾರ ಎಲ್ಲದಾರ್ರಿ ಪಗ್ಗ ಇವ್ನ ಅವನ ಜಸ್ಟ್ ಮಿಸ್ ನಿನ್ನವ್ರ ಅಪ್ಪ ಅವ್ವ ಅನ್ನತ್ಲೆ ಚಟಕ್ಕನ ಎದ್ದು ಕುಂತಿಯಲ್ಲ ಹೊಡ್ಬಿಟ್ಟಿ ಮಗಳ ನಮ್ಮವ್ವ ಬಿದ್ದು ಒದ್ದಾಡ ಕುಂತತಿ ನೋಡೋದಾಗಿಲ್ಲ ನಿನಗ ಫೋನ್ಯಾಗ ಮಾತಾಡೋದಕ್ಕ ಇತಿ ಮಿತಿ ಬೇಕಾ ಬೇಡ ಅಯ್ಯಯ್ಯ ಬಾರಿ ಆಚಾರ ಹೇಳಕ್ ಬಂದಿ ಬಿಡು ಅಷ್ಟಕ್ಕೂ ಫೋನ್ಯಾಗ ಮಾತಾಡ್ಕೋ ಅಂತ ಕುಂತಿದ್ದು ನನ್ನ ಸಂಬಂಧ ಅಲ್ಲ ನಿಮ್ಮ ಅವನ ಸಂಬಂಧ ನಾನು ಒಂದ್ ಈಟ ಸೌಡಿ ಸಿಕ್ಕೇತಂತ ಹೇಳಿ ಆಕಳ ಹೆಂಗೈತಿ ಏನು ಹಿಂಡಾಕತ್ತತೆ ಇಲ್ಲ ಅಂತ ಕೇಳಾಕ ಹಚ್ಚಿದ್ನಿ ಅಷ್ಟ್ರಾಗ ನಿಮ್ಮವ್ವ ಬಂದು ಅಯ್ಯಯ್ಯ ಲಕ್ಷ್ಮವ್ವ ಊರನ್ ಸುದ್ದಿ ಏನೈತಿ ಕೇಳು ಹೊಸಾದ ನಿಂಗಪ್ಪ ಜಾ ಮಕ್ಕೊಂಡಿತ್ತು ನಾ ಬರ ಮುಂದ ಆರಾಮಾಗೇನ ಇಲ್ಲ ಕೇಳು ಅಂದು ಆಕಿನ ಸುದ್ದಿ ಎಲ್ಲ ಕೇಳಾಕ ಹಚ್ಚಿದ್ದು ಕೇಳಿ ಆಕಿಗೆ ಹೇಳೇನಿ ಹೊಸ ಸುದ್ದಿ ಕೇಳ್ಕೊಂತ ಬ್ಯಾರೆ ಲೋಕಕ್ಕ ಹೋಗಿದಿ ಇಲ್ಲಿ ಅಲ್ಲಲ್ಲ ಹುಡುಕ್ ಬಂದು ಅವನ್ನ ಕಟ್ಟಿ ಮ್ಯಾಗಿಂದ ಕೆಡವೇನ ಕಟ್ಟಿ ಮ್ಯಾಗಿಂದ ಕೆಡವು ಮಟ ಸುಮ್ಮನೆ ಬಾಯಾಗ ಹಲ್ಲು ಇಟ್ಕೊಂಡು ಎದಕ್ ಕುಂದ್ರಬೇಕ ಒದರ್ಬಾರ್ದನ ಲೇ ಲಕ್ಷ್ಮವ್ವ ಈ ಹುಡುಗ ನೋಡಯ್ಯವ್ವ ಎಂತ ಉಪದ್ರ ಕೊಡ್ತೈತೆ ಅಂತ ಹೇಳಿ ನಿನ್ನ ಬೆಂಡ್ಲಿ ಒದರಿ ಗಂಟ್ಲ ಅವ್ನು ಏಕತ್ತತಿ ಲಕ್ಷ್ಮವ್ವ ಅಂತ ಚೀರ್ತಾನಿ ಆ ಭಾಡೆ ಎಳೆದು ದಕ್ಕಂತ ಕುಂದ್ರಿಸಿದ್ರು ಒಂದಿಟ್ಟು ಪಟ್ ಅಂತ ಕಣ್ಣು ಬಿಟ್ಟು ನೋಡುವಲ್ಲಿ ನೀನ ಅತ್ತಿ ಸತ್ರು ಒಳ್ಳೆ ನೋಡಕ್ಕೆಲ್ಲಿ ಎಂತ ಫೋನ್ಯಾಗ ಮಾತಾಡೋದು ಎಂತಾನ ಆಯ ಅಳತಿ ಬ್ಯಾಡನ ಓಯವ್ವ ನನ್ನ ಮಗ ಓಡಿ ಬಂದ ದೊಡ್ಡಪ್ಪ ಎಬಸಿ ಕುಂದ್ರಿಸ್ತಾಯವ್ವ ನನ್ನ ಮೊಮ್ಮಕ್ಕಳು ಬಂದು ಇಲ್ಲೇ ದೇವ್ನಂಗ ಕುಂತಿಯಲ್ಲೇ ಒಳ್ಳೆ ನೋಡುವಲ್ಲಿ ಅಲ್ಲ ಎತ್ತಿ ನಾನ ಒಂದಿಟ್ಟು ಮಾತಾಡಿ ಇಡಾ ಕುಂತಿದ್ನಿ ನೀನ ಅಲ್ಲನ ಹೊಸ ಸುದ್ದಿ ಏನೈತ್ ಕೇಳು ಅಂದಿ ಮತ್ತ ಕೇಳಕತ್ನಿ ಆಕಿ ಎಲ್ಲ ಊರು ಸಬರಿ ಹೇಳಕ್ ಕುಂತ್ಲು ಲೇ ಬೋಗಡಿ ಮಗಳ ನಿನಗ ಮೈ ತುಂಬಾ ಕೆಲಸ ಇಲ್ಲ ನೋಡು ಅದಕ್ಕ ನಡ್ಸಿದಿ ಹೌದು ಬಿಡು ನಿನಗ ಮೈಯಾಗ ಕೂದ್ಲೇಸದ ನೋಡು ಆ ಕೆಲಸದ ಪಾಪ ನನಗೇನೈತಪ್ಪ ಹಂಗ ಕುಂತು ತಿಂತಾನಿ ಯಪ್ಪ ಹೋಗ್ಲಿ ಬಿಡು ಪಾಪೆಲ್ಲ ತಡ್ಕೋರಿ ಹೋಗ್ಲೇ ತಗ ಮಾತಾಡೋದ್ರಾಗ ಲಕ್ಷ್ಯ ಕೊಟ್ಟಿಲ್ಲ ಅವ್ವ ಅದು ಒಂದು ಏನೋ ದೊಡ್ಡ ತಪ್ಪಲ್ಲ ಹೋಲ್ ಬಿಡಿ ಇದು ನಾವು ನಿನ್ನ ಮಕ್ಕಳ ಮನ್ಯಾಗ ಅದೇನಂತ ಬಿಟ್ಟನಿ ಊರಿಗೆ ನಡಿ 90 ಮ್ಯಾಗ 90 ಹಾಕೊಂಡ ನಿನ್ನ ಬರೋಬ್ಬರಿನ ಮಾಡ್ತಾನಿ ಅಯ್ಯಯ್ಯ ಊರಾಗ ಮೀಸಿ ತಿರ್ಕೊಂಡು ದೊಡ್ಡ ಗೌಡ ಇರ್ಬೋದು ನೀನ ನನ್ನ ಮುಂದೆ ತೋರ್ಸಕ್ ಬರ್ಬೇಡ ನಿಂದ ನನಗ ಆದ್ ಬೇಜಾರಾಗಿಲ್ಲ ನಮ್ಮವ್ವ ಬಿದ್ರು ಒಳ್ಳೆ ನೋಡ್ದಕ್ಕಿ ನಿಮ್ಮಪ್ಪ ನಿಮ್ಮವ್ವ ಬಂದಾರ ಅಂದ ಕೂಡ್ಲೇನ ಫೋನ್ ಇಟ್ಟಕ್ಕೆ ಚಟಕ್ಕನ ಎದ್ ನಿಲ್ತಾಳ ಮಗ್ಗಲಿ ನಮ್ಮ ಅವ್ವನ ಕಬರಿಲ್ಲ ನಿಮ್ಮಪ್ಪ ಹುಚ್ಚೊಳೆ ಮಗ ಎಲ್ಲಿ ಹಾಕೊಂಡ್ ತಿನ್ನಕತ್ತಾನ ಏನ ಅವ ಬಂದಾನ ಅಂದ ಕೂಡ್ಲೆ ಈ ಪ್ರಪಂಚಕ್ಕೆ ಬಂದಿ ಏನಿದ್ರ ಅರ್ಥ ನಿಮ್ಮ ಒಂದು ದಿನ ಮಾಡ್ತೇನೆ ಸೇವಾ ನಮ್ಮಪ್ಪ ನಮ್ಮವ್ವ ಏನ ಹಗಲೆಲ್ಲ ಬರ್ತಾರನ ಇಲ್ಲಿ ನೋಡ ನಿನ್ ಕೂಟ ಮಾತಾಡಕ ಅಷ್ಟಕ್ಕೂ ನನ್ನ ಅಂತೆಲೆ ಟೈಮ್ ಇಲ್ಲ ಏನ ಮೊದ್ಲ ಹೊಟ್ಟಿ ಹಸ್ತು ಹಾಮಾಗೈತಿ ಗಾಮಗೆ ಉಂಡು ಕುಂತೀನ ಎಲ್ಲಿ ಗಾಮಗೆ ಉಣ್ಬೇಕು ರಸಮಿನ್ ಡಬ್ರಿ ಎಲ್ಲಿ ಇಟ್ಟಿರಿ ಏನ ಬಡ ಹುಂಚೆ ನಿನ್ ರಸಮ್ ಅಂತ ತಿಳ್ಕೊಂಡು ಹಾಕೊಂಡು ಅಂದಾಗ ಹೊರದ ಉಂಡು ಸುಮ್ಮನೆ ಕುಂತಾನಿ ಅಯ್ಯೋ ಬಾಳೆವ ಅಲ್ಲ ಉಣ್ಣಕ ಮಾಡಿರ್ತೈತಿ ಒಂದಿಟ್ಟು ನಿಮ್ಮ ಅವ್ನರ ನನ್ನರ ಕೇಳಬಾರ್ದನ ರಸಮಿನ್ ಡಬ್ರಿ ಎಲ್ಲೈತಿ ಅಂತ ಹೇಳಿ ಅಯ್ಯೋ ಏನ್ ಕಂಪನಿ ಮದಿಯೇ ಮುಚ್ಚ ನಿನ್ನ ಅವನ ಜಾಡಿಶ್ವದ್ ಓಸು ಅಲ್ಲ ತೆಗಿತೀನಿ ಈಗ ಒದರಿ ಸಾಕಾಗಿ ನಾನ ನೀಡ್ಕೊಂಡು ಸಿಕ್ಕಿದ್ದು ಉಂಡಾನಿ ನೋಡಪ್ಪ ನೀನ ತಿಳ್ಕೊ ನಿಮ್ಮವ್ವ ಹೆಂಗದಾಳ ಅನ್ನೋದು ಯಾರ್ಯಾರು ಹೆಂಗದಾರ ಎಲ್ಲ ತಿಳ್ಕೊಂಡೇನಿ ಏನ ನಡಿ ಏನಾರ ಮಾಡಿಕೊಡ್ಬಾ ತಿನ್ನಕ ಮಾಡ್ಕೊಡ್ತೇನೆ ಎತ್ತಿ ಬಾ ನೀನು ಊಟಕ್ಕೆ ತಾಟ ಹಚ್ಚಿ ನಡಿ ಬಂದೆ ನೀನು ಅವಾಗ ಹೆದರ್ತಿ ಯಪ್ಪ 50 ವರ್ಷದಾಗ ಒಂದೇನು ಸಾಧನೆ ಮಾಡಿಲ್ಲಲ್ಲ ಸಾಧನೆ ಮಾಡ್ಬೇಕಂತ ಹೇಳಿ ಎಷ್ಟು ಸರಿ ಧೈರ್ಯ ಮಾಡೇನು ಆದ್ರ ಅಕ್ಕಿ ನನ್ ಜೀವನದಾಗ ಯಾವತ್ತು ಕಾಲಿಟ್ಲಲ್ಲ ಅವತ್ಲಿಂತ ನಾ ಸುಧಾರ್ಸೇನಿ ಹಿಂಗಾಗಿ ಸಾಧನೆ ಮಾಡಕ್ ಹೋಗ್ಬೇಕ ಅನ್ನೋದ್ರಾಗ ಮತ್ತ ಬ್ಯಾಡ ಅಂತ ಹೊಳ್ಳಿ ಬರ್ತಾನಿ ಬಹಳ ಖುಷಿ ಆಯ್ತಪ್ಪ ನಿಮ್ಮನ್ನ ನೋಡಿದ್ರ ಯಾವಾಗಿದ್ರು ನೀವ್ ಹಿಂಗ ಇರ್ರಿ ಯಾವಾಗ್ಲೂ ಹಿಂಗ ಜಗಳ ಮಾಡ್ಕೊಂತ ನಕ್ಕೊಂತ ಇರ್ರಿಪ್ಪ ನೀವು ನಿಮಗೂ ನಾನು ಅದನ್ನ ಹೇಳ್ತೇನಿ ಹೆಂಡತಿ ಅಂದ್ರ ನಮ್ಮ ದೇಹದ ಅರ್ಧ ಭಾಗ ಇದ್ದಂಗ ನಾ ಗಂಡಸ ನಾ ಈ ಮನಿ ಯಜಮಾನ ನಾ ಹೇಳ್ದಂಗ ಕೇಳ್ಬೇಕು ನಾ ಹೇಳ್ದಂಗ ನಡಿಬೇಕು ಅನ್ನೋದು ಯಾವತ್ತೂ ಇಟ್ಕೋಬೇಡ್ರಿ ಯಾಕಂದ್ರ ಒಂದ ಕೈಲಿ ಚಪ್ಪಾಳಿ ಯಾವತ್ತೂ ಆಗುದಿಲ್ಲ 2 ಕೈ ಕೂಡ್ದಾಗ ಚಪ್ಪಾಳಿ ನಾದ ಬರುದು ಹಂಗ ಸಂಸಾರ ಅನ್ನೋ ನೋಕೆ ಬರೀ ಒಬ್ಬರಿಂದ ಸಾಕ್ಸಾಕ ಸಾಧ್ಯ ಇಲ್ಲ ಇಬ್ರು ಸಮಾನಗೆ ಅದನ್ನ ಎಳೆದಾಗ ಮಾತ್ರ ಮುಂದೆ ಸಾಕ್ತತಿ ಮನುಷ್ಯರಲ್ಲಿ ಹಲವಾರು ಗುಣಗಳಿರ್ತಾವ ಆದ್ರೆ ಎಲ್ಲಾರು ಹುಟ್ಟತನ ಕೆಟ್ಟವ್ರು ಇರಂಗಿಲ್ಲ ಅವ್ರವ್ರು ಬೆಳೆದಂತ ಪರಿಸ್ಥಿತಿಯೊಳಗ ಅವ್ರು ಹಂಗಾಗಿರ್ತಾರ ಅವ್ರನ್ನ ಅವ್ರ ದಾರಿಗೆ ಹೋಗಿ ನಮ್ಮ ದಾರಿಗೆ ಕರ್ಕೊಂಡ್ ಬರ್ಬೇಕು ಅದನ್ನ ಬಿಟ್ಟು ಇಟ್ಟಿಟ್ಟಕನ ಜಗಳ ಮಾಡಿದ್ಯಾ ಮನಸ್ತಾಪ ಉಂಟಾತು ಮನ್ಯಾಂದ ನೆಮ್ಮದಿ ಹಾಳಾಕತಿ ಹಿಂಗಾಗಿ ಆ ಕೆಲ್ಸನ ನೀವು ಎಂದೂ ಮಾಡ್ಬೇಡ್ರಿ ನೀವು ಗಂಡ ಹೆಂಡತಿ ಚಂದಗೆ ನಕ್ಕೊಂತ ಅದೀರಂದ್ರ ನನಗೂ ನಿಮ್ಮವ್ಗೂ ನಿಮ್ಮಮ್ಮಗೂ ನೆಮ್ಮದಿ ನೀವೇನಾರ ಬಿರ್ಕಾಸು ಮಾಡ್ಕೊಂಡು ಜಗಳ ಮಾಡಿದ್ರಂದ್ರ ನಮ್ಮ ನೆಮ್ಮದಿನೂ ಹಾಳಾಕತಿ ಅದಕ್ಕ ಅವ್ರು ಹೆಂಗ್ ಹೇಳ್ತಾರ ಹಂಗ ಕೇಳ್ಕೊಂಡ ಹ್ಞೂ ಅನ್ಕೊಂತ ಹೋಗ್ರಿಪ್ಪ ಹ್ಞೂ ಯಪ್ಪ ನೀ ಹೇಳ್ದಂಗ ನಡ್ಕೊಂತೇವಿಯಪ್ಪ ಆತ್ ಬಿಡು ಏನಾರ ಮಾಡ್ಯಾಳ ನಿಮ್ಮವ್ವ ನಡ್ರಿ ಒಟ್ಟು ತಿಂದು ಕುಂದ್ರನ ಇದೊಂಥರ ಹುಚ್ಚರ ಫ್ಯಾಮಿಲಿ ಇದ್ದಂಗ ಐತಿ ನಮ್ಮ ಅತ್ತಿ ನಮ್ಮ ಮಾವ ಮುದುಕರಾಗ್ಯಾವು ಈಗೂ ಜಗಳ ಮಾಡ್ತಾವ ಛೇ ಇಲ್ಲಿಂತ್ರ ಮತ್ತೆ ನನ್ನ ಗಂಡನ ಕರ್ಕೊಂಡು ಹೋಗ್ಬೇಕ ಇಲ್ಲಂದ್ರ ಇವ್ರ ತರ ಅವನು ಹುಚ್ಚನ ಹಾಕಾನ ಪ್ರೇಮಕ್ಕ ಶೋಭಕ್ಕ ಅಡಿಗೆ ಮನ್ಯಾಗ ಏನ್ ಮಾತಾಡತಾರ ಏನ್ ಮಾಡಾಕತ್ತಾರ ಅಂತೇಳಿ ಇಣಿಕಿ ನೋಡಾಕುಂತಾಳ ಪಾಪ ಹೊತ್ತಾಗಿತ್ತಲ್ಲ ಆಕಿಗೆ ಹಸುವಾಗಿರ್ಬೇಕ ಆಕಿಗೇನ್ರ ಹಸುವಾದ್ರ ಆಕಿ ಯಾರ ದಾರಿನೂ ಕಾಯಂಗಿಲ್ಲ ತಾಡ್ ತಗೊಂತಾಳ ಹಾಕೊಂತಾಳ ಉಂತಾಳ ನನಗನಸ್ತೈತ್ ಪ್ರೇಮಕ್ಕ ಒಳಗ ಏನ್ ಮಾತಾಡಕತ್ತಾರ ಅಂತೇಳಿ ಕೇಳಿಸ್ಕೊಳಕತ್ತಾಳ ಮಲ್ಲಿಕ ಆಕಿ ನನಗ ತಂಗಿ ನಿನಗ ಅಕ್ಕದಾಳ ಆಕಿ ಬಗ್ಗೆ
ನಮಗೂ ಹಸುವಾಗೈತಿ. ನಡಿ ಏನಾರ ಸ್ವಲ್ಪ ತಿನ್ನೋಣಂತ. ಅಷ್ಟಕ್ಕೂ ನನಗೆ ಹಸುವಾಗೈತಂದ್ರ ನಾ ಹೋಗಿ ತಿಂತೇನಿ. ನೀ ಕರ್ದಿನ್ ತಿನ್ನುವಂತ ಅಗತ್ಯ ನನಗಿಲ್ಲ. ಹೌದು, ನನಗೇನ್ರ ಹಸುವಾಗಿದ್ದ ನಾನೇನಾದ್ರೂ ಬಂದ ನಿನ್ನ ಹತ್ರ ಹೇಳಿದ್ನ್ಯಾ? ಪ್ರೇಮಕ್ಕ, ನಿನಗಿದು ಬೇಕಿತ್ತ? ಅಲ್ಲ ಶೋಭಾ, ಅದು ಪ್ರೇಮಕ್ಕ ನನ್ನ ಮೇಲೆ ಅತೀ ಕಾಳಜಿ ತೋರಿಸುತ್ತಾರ. ನೀನೇನು ಡ್ರಾಮಾ ಮಾಡ್ಬೇಕಾಗಿಲ್ಲ. ನನ್ನ ಬಗ್ಗೆ ನಾ ಕಾಳಜಿ ಮಾಡ್ಕೋತೀನಿ. ನೀನ್ ಹಸುವಾಗಿದ್ರೆ ನೀನ್ ಹೋಗಿ ತಿನ್ನ. ಇಲ್ಲೇ ಕಾಳಜಿ ಅಂತ ಬರೋದಿಲ್ಲ ಶೋಭಕ್ಕ. ನಾವಿಬ್ರು ಹಸುವಾಗಿತ್ತಂತ ತಿನ್ನಕೊಂತೀವಿ. ನಿನ್ನೊಬ್ಬಕಿನ ಬಿಟ್ಟು ತಿನ್ನೋದು ಅಷ್ಟು ಸರಿ ಅನ್ಸಲ್ಲ ಅಂತ ಹೇಳಿ ಕರೆದ್ವಿಪ್ಪ. ನನಗಂತೂ ಏನು ಬೇಡ. ನಾನೀಗ ತಿನ್ನೋ ಮೂಡ್ನಾಗಿಲ್ಲ. ಹಸುವಿಲ್ಲ ಅಂದ್ರೆ ಹೋಗ್ಲಿ ಬಿಡ. ಪಾಪ ನಿನಗ್ಯಾಕೆ ನಾವು ಫೋರ್ಸ್ ಮಾಡೋದು? ನಾವಿಬ್ರು ಹೋಗಿ ತಿನ್ಕೊಂಡ್ ಬರ್ತೇವಿ. ಬಾ ಪ್ರೇಮಕ್ಕ. ನನಗ್ಯಾಕೋ ನಾವಿಲ್ಲಿರೋದು ಅಷ್ಟು ಸರಿ ಅನ್ಸಕತ್ತಿಲ್ಲ. ಯಾಕಂದ್ರ ಇವರೆಲ್ಲರೂ ಸೇರಿ ನನ್ನ ಗಂಡಗ್ ಏನಾದ್ರೂ ಕಲ್ಸಿದ್ರಂದ್ರ ಈ ಪ್ರೇಮದಿಂದ ನನ್ನ ಗಂಡನ ಆದಷ್ಟು ದೂರ ಕರ್ಕೊಂಡು ಹೋಗ್ಬೇಕ. ಹಸು ಬೇರೆ ಬಾಳ ಆಗೈತಿ. ಎಲ್ಲರೂ ಇದ್ದಾಗ ಹೋಗಿ ನನಗ ಹಸುವಾಗೈತಿ ಅಂತ ಹೆಂಗ್ ಹೇಳಿ? ನನಗಂತೂ ಈ ಗ್ರೂಪ್ನಾಗ ತಿನ್ನೋದಂದ್ರ ಒಂಚೂರು ಇಷ್ಟ ಇಲ್ಪ. ನಾನು ಒಬ್ಬಕ್ಕೆ ಇರ್ಬೇಕು, ಒಬ್ಬಕ್ಕೆ ತಿನ್ಬೇಕು. ನನಗ ಹೆಂಡತಿ ತಿನ್ನಕ್ ಬಂದಿಲ್ಲ ಅಂತೇಳಿ ಒಂಚೂರು ಖಬರಿಲ್ಲ. ಅವ್ರ ಮಾತಿಗೆಲ್ಲ ನಕ್ಕೊಂತ ಹೆಂಗ್ ತಿನ್ನಕತ್ತಾನ ದನ ತಿಂದಂಗ. ಅವ್ರ ಮಂದಿ ಇದ್ರ ಹೆಂಡತಿನೂ ಮರಿತಾನ. ಇದನ್ನೆಲ್ಲ ನಮ್ಮ ಅವ್ವ ಕೇಳಿದ್ರ ಅತಿ ತಿಳ್ಕೊಳ್ಳೋದಿಲ್ಲ. ಬರೀ ನನಗ ತತ್ವನ ಹೇಳ್ತಾಳ. ಎಲ್ಲಾರ ಜೊತೆ ಹೊಂದ್ಕೋ, ಎಲ್ಲಾರ ಜೊತೆ ಸರಿಯಾಗಿ ಮಾತಾಡು, ಎಲ್ಲಾರ ಜೊತೆ ಬೆರಿ. ಶೋಭಾ, ಇಲ್ಲೇನ್ ಮಾಡಕತ್ತಿ ನಿಂತ? ಏನೂ ಇಲ್ಲ, ಸುಮ್ಮನೆ ನಿಂತೇನಿ. ಶೋಭಾ, ನಿನ್ಗೆ ಇನ್ನೂ ಹಸುವಾಗಿಲ್ಲ? ಅಷ್ಟೆಲ್ಲಾ ಕೋಟಿ ಸುತ್ತಿ ಬಾ, ಹಸುವಾಗಿರ್ಬೇಕ. ಇಬ್ರು ಏನ್ರ ತಿನ್ನೋಣ. ಯಾಕ್ರಿ ಇಲ್ಲದ ನಾಟಕ ಮಾಡ್ತೀರಿ? ಪಾಪ ತಿಂದು ಹೆಚ್ಚಾಗಿರ್ಬೇಕು. ಇರ್ಲಿ, ಶೋಭಾನ್ ಕರೆದು ತಿನ್ಸೋಣಂತ ಬಂದಿರೇನ? ಶೋಭಾ, ಶುರು ಆಯ್ತಾ ನಿಂದ? ಯಾರ್ ತಿಂದಾರ? ಏನ್ ಉಳ್ದೈತಿ? ಈಗ ಎಲ್ಲರೂ ತಾಟ ಹಚ್ಕೊಂಡಾರ. ಎಲ್ಲ ಗೊತ್ತೈತ್ ನನಗ. ಇಲ್ಲೇ ನಿಂತು ಅಬ್ಸರ್ವ್ ಮಾಡಿ ನೋಡಿದೆ. ಇಲ್ಲಿ ನಿಂತಿದ್ದು ನನಗೆ ಗುರ್ತಿರ್ಲಿಲ್ಲ. ನೀ ರೂಮ್ನಾಗ ಅದಿ ಅಂತ ಮಾಡಿದ್ದೆ. ಬರ್ತಾಳ ಅಂತ ನೋಡಿದೆ. ಅತ್ತಿಗೆಯರ್ ಬಂದು ಅಂದ್ರ, ಇಲ್ರಿ ಶೋಭಾ ನನಗೆ ಹಸುವಿಲ್ಲ ಅನ್ನಕತ್ತಾಳ, ಅದಕ್ಕ ನಾವೇ ಇಬ್ರೇ ಬಂದ್ವಿ ಅಂತ ಹೇಳಿ. ಅತ್ತಿಗೆ ಹೇಳಿ ಕಳ್ಸಾಳ ನೀನ್ ಹೆಂಡತಿ ಕರೆದು ಏನಾದ್ರೂ ತಿನ್ನಿಸ್ರಿ ಅಂತ. ಪಾಪ ಅವಾಗ ಹೆಂಡತಿ ಬಗ್ಗೆ ನೆನಪಾಗೈತಿ. ಅನ್ಕೊಂಡೆ ನಿಮಗೆಲ್ಲ ನೆನಪಾಕೈತಿ ನನ್ನ ಹೆಂಡತಿ ತಿಂದಾಳ ಉಂದಾಳ ಅಂತೇಳಿ. ಅತ್ತಿಗೆ ಅದಾಳಲ್ಲ ಪಾಪ ಹೇಳಿ ಕಳ್ಸಾಳ ನೆನಪು ಮಾಡಿ. ಶೋಭಾ, ಏನಂತ ಮಾತಾಡ್ತೀನಿ ನೀನ? ಎಜುಕೇಟೆಡ್ ಆಗಿ ಸ್ವಲ್ಪನೂ ಬುದ್ಧಿ ಇಲ್ಲ. ಅತಿಗೆಯರು ಹೇಳಾರಂತ ನಿನ್ನ ಕರೆಯಾಕ್ ಬಂದಿಲ್ಲ. ಪ್ರತಿ ಒಂದು ಮಾತಿಂದ ಅಪಾರ್ಥ ಯಾಕೆ ಮಾಡ್ಕೊಂತೀ? ಹೌದು ಬಿಡ್ರಿ, ನೀವೆಲ್ಲರೂ ಒಳ್ಳೆಯವರು, ನಾನೊಬ್ಬಕ್ಕೆ ಕೆಟ್ಟಕಿ. ತಿಳಿತು ನಿಮ್ ಮಾತಿನ ಅರ್ಥ. ಶೋಭಾ, ಯಾಕೆ ಹಿಂಗೆಲ್ಲ ಚುಚ್ಚು ಮಾತಿಂದ ನನ್ನ ಕೊಲ್ತಿ? ನೀನ ನನ್ನ ಹೆಂಡ್ತಿ, ಈ ಮನಿ ಸೊಸೆ ಅದಿ. ಎಲ್ಲರಿಗೂ ಇರುವಷ್ಟ ಪ್ರಾಮುಖ್ಯತೆ ನಿನಗೂ ಐತಿ. ಆದ್ರೆ ಎಲ್ಲಾರ ಜೊತೆ ಮಾತಾಡ ಬೇರೆ ಪ್ರಾಮುಖ್ಯತೆ ಎಲ್ಲ ಕಣ್ಣಿಂದ ನೋಡಿದ್ನಿಲ್ಲ. ಎಲ್ಲರೂ ಸೇರ್ಕೊಂಡು ಒಳಗ ಮಸ್ತ್ ಮಜಾ ಮಾಡ್ಕೊಂತ ನಕ್ಕೊಂತ ತಿನ್ನಕತ್ತೀರಿ. ಶೋಭಾ ಎಲ್ಲದಾಳಂತ ಯಾರಿಗೂ ನೆನಪಾಗ್ಲಿಲ್ಲ. ನೋಡ್ ಶೋಭಾ, ನೀನ ಈ ಮನಿದೊಂದ್ ಭಾಗ. ನೀನು ಬೀಗತಿ ಅಲ್ಲ. ಬೀಗರ್ನ ಬಂದು ಕರೆದು ಔತಣ ಕೂಟ ಕೊಡ್ತಾರ. ನೀನ ಈ ಮನಿ ಸೊಸೆಯದಿ. ಸ್ವಲ್ಪ ತೆಳಗಿಟ್ಕೊ. ನಿನ್ನ ಮನಿಗೆ ಯಾರು ನಿನ್ನ ಕರೆದು ಕುಡ್ಸಲ್ಲ. ನೀನ ಬಂದು ಉಣ್ಬೇಕು, ತಿನ್ಬೇಕು, ಮಾತಾಡ್ಬೇಕು, ಬೆರಿಬೇಕು ಎಲ್ಲಾರ ಜೊತೆ. ನೋಡ್ರಿ, ಪ್ರತಿ ಸಾರಿ ನನಗ ಬುದ್ಧಿ ಹೇಳಕ್ ಬರ್ಬೇಡ್ರಿ. ನನ್ನ ಜಾಗದಾಗ ನಾನು ಕರೆಕ್ಟ್ ಅದೀನಿ. ನಿಮ್ ಮನ್ಯಾಗ ಇರೋದು ಒಬ್ಬರಿಗೊಂದು ಅಂತ. ಹಿರೇ ಸೊಸೆ ಅಂತೂ ಭಾರಿ ಜೀವ. ಆಕಿ ಏನ್ ಹೇಳ್ತಾ ಅದನ್ನ ಕೇಳ್ತಾರ. ಸಣ್ಣ ಸೊಸೆ ಅಂತೂ ಸೊಸೆ ಹಂಗ ನೋಡುದೇ ಇಲ್ಲ. ಆಕೆಂತ್ರು ಮನಿ ಹೆಣ್ಣ ಮಗಳಿದ್ದಂಗ. ಇನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸೊಸೆ ಅನ್ನೋದು ನೆಪ ಮಾತ್ರ. ಎಲ್ಲ ನನ್ನ ಕರ್ಮ. ನಾನ್ ಪಡ್ಕೊಂಡ್ ಬಂದಿರೋದು. ಯಾರಿಗಂದು ಏನೈತಿ? ಹೋಗ್ಲಿ ಬಿಡ್ರಿ. ಸರಿ, ಇವತ್ತ ನೈಟ್ ಯಾವ್ದಾದ್ರು ಟ್ರೈನ್ ಇದ್ರೆ ಬುಕ್ ಮಾಡ್ರಿ. ಮೊದ್ಲು ಇಲ್ಲಿಂದ ಹೋಗುನು. ಶೋಭಾ, ಇಷ್ಟು ದಿನ ದೇವಿ, ಇನ್ 2 ದಿನ ಐತಿ. ಎಲ್ಲಾರು ಹೆಂಗ್ ಸೇರಿ ಬಂದೇವಿ ಹಂಗ ಹೋಗುನು. ಅವ್ರನ್ನ ಬಿಟ್ಟು ನಾವ ಇಬ್ರ ಹೋದ್ರ ಅವ್ರಿಗೆ ಮನ್ಸಿಗೆ ನೋವಾಕೈತಿ. ಏನ್ ತಿಳ್ಕೊಳಲ್ಲ ಅವ್ರ. ಯಾಕ ಏನ್ ತಿಳ್ಕೊಂತಾರ? ಅವ್ರಿಗೂ ಗುರ್ತಾಗ್ಬೇಕಲ್ಲ ನಾವ್ ಇವ್ರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ. ಅದಕ್ಕ ನಮ್ಮನ್ ಬಿಟ್ಟು ಅವ್ರಿಬ್ರು ಹೋದ್ರು ಅನ್ನೋದು. ನೋಡ್ರಿ, ನಾನ್ ಯಾರಿದಕ್ಕೂ ಕಾಯೋದಿಲ್ಲ, ಹೇಳೋದಿಲ್ಲ. ಇವತ್ ನೈಟ್ ಹೋಗುದಂದ್ರ ಹೋಗುದ. ಶೋಭಾ, ಬರೋ ಮುಂದೆ ನಾನು ಬ್ಯಾಡ ಅಂದೆ. ನೀನಾಗ್ಲೇ ನೀನ ಕರ್ಕೊಂಡ್ ಬಂದಿ. ಇಲ್ಲೇ ಬಂದಿಂದ ನನಗ ಅಸಹ್ಯ ಮಾಡ್ಬೇಡ. ಅಷ್ಟಕ್ಕೂ ಅಮ್ಮಗ ಅವ್ವಗ ಅಪ್ಪಗ ಭಾಳ ಬೇಜಾರಾಕೈತಿ. ಅಷ್ಟ ಯಾಕ ಸಂತೂಗ ಮಲ್ಲಿಕಾಗ ಕೂಡ ಭಾಳ ಬೇಜಾರಾಕೈತಿ. ಐ ಡೋಂಟ್ ಕೇರ್. ಯಾರು ಏನು ಹಾಕೈತೋ ಅದು ನನ್ನ ಪ್ರಾಬ್ಲಮ್ ಅಲ್ಲ. ನನಗಂತೂ ಇಲ್ಲಿಂದ ಹೋಗ್ಬೇಕು ಅಷ್ಟ. ಶೋಭಾ, ಯಾಕೆ ನನ್ ಜೀವ ತಿಂತಿ? ಇನ್ 2 ದಿನ ತಡ್ಕೋ, ಹೋಗೇ ಬಿಡೋಣ. ಓ, ಈಗ ನನಗೆ ಅರ್ಥ ಆತ. ಪಾಪ ಅಣ್ಣನ ಹೆಂಡತಿ ಒಬ್ಬಕಿನ ಹೆಂಗ್ ಕಳ್ಸುದು ಅಂತ ಕಾಜಿಯಿಂದ ನನ್ ಜೊತೆ ಬರಾಕ್ ಒಲ್ಲೆ ನಾತಿರಿ. ಇರ್ಲಿ ನೋಡ್ರಿ, ನೀವು ಬರಾಕ್ ಒಲ್ಲೆ ಅಂದ್ರೆ ಅಷ್ಟ ಹೋತು. ನಂದೊಬ್ಬಕಿದ ಟಿಕೆಟ್ ಬುಕ್ ಮಾಡ್ರಿ. ನಾನಂತ್ರ ಇಲ್ಲೇ ಇರೋದಿಲ್ಲ, ನಾನು ಹೋಗ್ತಾ ಇರ್ತೇನೆ. ಶೋಭಾ, ನೀನು ಹೆಣ್ಣಲ್ಲ, ಹೆಮ್ಮಾರಿನ. ನೀವೇನಾದ್ರೂ ಹೇಳ್ರಿ, ನನ್ನ ನಿರ್ಧಾರ ಬದ್ಲಿ ಆಗುದಿಲ್ಲ. ಸರಿ, ಇಬ್ರು ಸೇರಿ ಹೋಗೋಣ. ಅಂತೂ ನನ್ನ ದಾರಿಗೆ ಬಂದ. ಯಾರೋ ಬೆಲ್ ಮಾಡಾಕತ್ತಾರ. ಡೋರ್ ಓಪನ್ ಮಾಡ್ತೀನಿ. ಸುರೇಶ, ಆರಾಮದಿಯಾ? ನೀವ ನಮ್ಮಣ್ಣ ಶಂಕರಣ್ಣ? ಹೌದು, ಇವರು ನಮ್ಮ ಶಂಕರ್ ಬಾವುಜಿ. ಅಮ್ಮ, ಯವ್ವ ಬರ್ರಿ, ಇಲ್ಲಿ ಯಾರು ಬಂದಾರ ನೋಡ್ರಿ. ನಮಸ್ಕಾರ ಸ್ನೇಹಿತರೆ. ಕೆಲವೊಬ್ರು ನಮ್ಮ ಆತ್ಮೀಯ ಸ್ನೇಹಿತರೆ ಲಕ್ಷ್ಮಕ್ಕ ಪದೇ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ಬೇಡ್ರಿ, ನೋಡಾಕ ಬೇಜಾರಾಗ್ತದೆ ಅಂತ ಕಮೆಂಟ್ ಮಾಡಿದ್ರಿ. ಆದ್ರೆ ಏನ್ ಮಾಡೋದು ಸ್ನೇಹಿತರೆ, ಪದೇ ಹೇಳದೇ ಇದ್ರೆ ಲೈಕು ಮಾಡಲ್ಲ, ಶೇರು ಮಾಡಲ್ರಿ. ಹೊಸದಾಗಿ ಬಹಳಷ್ಟು ಜನ ನೋಡಾಕತ್ತೀರಿ, ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಒಂದು ವಿಡಿಯೋಕ 200 ಲೈಕು ಕೂಡ ಇರೋದಿಲ್ಲ. ಅದಕ್ಕೆ ಸ್ನೇಹಿತರೆ, ದಯಮಾಡಿ ನೀವು ಲೈಕ್ ಮಾಡಿದ್ರೆ ನಾನು ಹೇಳೋ ಪ್ರಸಂಗನೇ ಬರೋದಿಲ್ಲ. ವಿಡಿಯೋ ನೋಡಿಂದ ಲೈಕ್ ಮಾಡ್ರಿ, ಜೊತೆಗೆ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತರಲ್ಲಿ
ಮತ್ತೊಮ್ಮೆ ವಿನಂತಿಯಿಂದ ಕೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಈ ಹಳಿಕಿಡ್ಡಿ ಚಾನೆಲ್ ಅನ್ನ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ನ ಜೊತೆ ಹಂಚ್ಕೋರಿ. ನೀವ್ ಹಂಗ್ ಮಾಡೋದ್ರಿಂದ ನನಗೆ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕೈತಿ. ದಯಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಇವತ್ತಿನ ವಿಡಿಯೋಕ ಸ್ನೇಹಿತರೆ ಒಂದು 500 ಆದ್ರೂ ಲೈಕ್ ಬರ್ಲಿ ಅಂತ ನಂದೊಂದು ಪುಟ್ಟ ಆಸೆ ಇಟ್ಕೊಂಡಿನಿ. ದಯಮಾಡಿ ಸ್ನೇಹಿತರೆ ನನ್ನ ಆಸೆನ ನಿರಾಸೆ ಮಾಡಬೇಡ್ರಿ. ವಿಡಿಯೋ ನೋಡುವಂತರು ಪ್ರತಿಯೊಬ್ರು ಕೂಡ ನಮ್ಮ ವಿಡಿಯೋಕ ಒಂದು ಲೈಕ್ ಮಾಡ್ರಿ.